Namaste to everyone. So, how are you all? Hope you are all doing well, gradually becoming better and better. Every day, in every way, I am getting better and better. God is merciful, God is almighty. He is healing me from all kinds of ailments. ಪ್ರತಿದಿನ ಎಲ್ಲ ರೀತಿಯಲ್ಲೂ ನಾನು ಚೆನ್ನಾಗಾಗ್ತಾ ಇದ್ದೀನಿ, ಉತ್ತಮಗೊಳ್ತಾ ಇದ್ದೀನಿ. ಭಗವಂತನು ನನ್ನ ಎಲ್ಲ ರೀತಿಯ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾ ಇದ್ದಾನೆ, ಕಾಯಿಲೆಗಳನ್ನ ನಿವಾರಣೆ ಮಾಡ್ತಾ ಇದ್ದಾನೆ ಅನ್ನುವಂತಹ ಭರವಸೆ ಮನಸ್ಸಿಗೆ ಹೊಸ ಶಕ್ತಿ, ಸಾಮರ್ಥ್ಯವನ್ನ ಕೊಡುತ್ತೆ. ಇವತ್ತು ತುಂಬಾ ವಿಶೇಷವಾದ ದಿನ. 2 ಮಹಾ ಆಚಾರ್ಯರ ಜನ್ಮದಿನ ಇದು. ಮೊದಲನೇದಾಗಿ ಆದಿಗುರು ಅಂತ ಹೇಳ್ತೀವಿ, ಗುರು ಆದಿ ಶಂಕರಾಚಾರ್ಯರ ಜನ್ಮದಿನ. ನಾವು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ರುಕ್ಮೀಕರಣೆ ಅಂತ. ರುಕ್ಮೀಕರಣೆ ಅನ್ನೋದು ಒಂದು ಗ್ರಾಮರಿನ ಒಂದು ಸೂತ್ರ. ಅದೊಂದು ಪಾಸ್ವರ್ಡ್ ಇದ್ದ ಹಾಗೆ, ಕೀವರ್ಡ್ ಇದ್ದ ಹಾಗೆ. ಅದ್ರ ಎಸೆನ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ, ನೀವು ಏನೆಲ್ಲ ಜೀವನದಲ್ಲಿ ಮಾಡ್ತಾ ಹೋಗ್ತಿದ್ದೀರೋ, ಇದಕ್ಕೆ ಪಾಂಡಿತ್ಯ ಗಳಿಸ್ಕೊತೀವಿ, ಸಂಪತ್ ಗಳಿಸ್ಕೊತೀವಿ, ವಿದ್ಯೆ ಏನೇನೋ ಗಳಿಸ್ಕೊತೀವಿ. ಆದರೆ ನಮ್ಮ ಮನಸ್ಸಿಗೆ ಬೇಕಾದ ಶಕ್ತಿಯನ್ನ, ಸಾಮರ್ಥ್ಯವನ್ನ ಗಳಿಸ್ಕೊಳ್ದೆ ಹೋದ್ರೆ, ಅಥವಾ ಒಂದು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಈ ಬದುಕಿಗೆ ಬೇಕಾದ ಎಲ್ಲ ಕರೆನ್ಸಿ, ನಮ್ ದೇಶದಲ್ಲಿ ಓಡಾಡಕ್ ಬೇಕಾದ ಕರೆನ್ಸಿ ರುಪೀಸ್, ಅದನ್ನ ನಾವಿಲ್ಲಿ ಪಡ್ಕೊಂಡು ನಾವು ಬೇರೆ ದೇಶಕ್ಕೆ ಹೋದ್ರೆ ಆ ಕರೆನ್ಸಿ ಪಡ್ಕೋಬೇಕು. ಇಲ್ದೆ ಹೋದ್ರೆ ನಮ್ ಕರೆನ್ಸಿ ಅಲ್ಲಿ ನಡೆಯೋದಿಲ್ಲ. ಹಾಗೆ ಈ ಭೌತಿಕ ಜೀವನಕ್ಕೆ ಬೇಕಾದ ಕರೆನ್ಸಿ ನಾವು ಪಡ್ಕೊಂಡಿದೀವಿ. ಈ ಜೀವನ ಮುಗಿದು ಇನ್ನೊಂದ್ ಲೋಕಕ್ಕೆ ಹೋಗ್ಬೇಕಾದ್ರೆ ಆ ಕರೆನ್ಸಿ ನಾವು ಪಡ್ಕೊಂಡಿದೀವ? ಅದ್ ನಮ್ಮ ಹತ್ರ ಇದೆಯಾ, ನಮಗ್ ಗೊತ್ತಿದ್ಯಾ ಅದು ಅಂತ ನೋಡ್ಕೋಬೇಕಾದ್ರೆ. ಅದಕ್ಕೆ ಅವ್ರು ಹೇಳೋದೇನು ಅಂತಂದ್ರೆ, ಆ ಕರೆನ್ಸಿಯ ಹೆಸರು ಗೋವಿಂದ. ಶಿವ, ಬ್ರಹ್ಮ, ವಿಷ್ಣು, ನೀವ್ ಯಾವ ಅಲ್ಲ ಅಂತೇಳಿ, ಕ್ರೈಸ್ತನೇ ಯಾವ್ದಾದ್ರೂ ಹೇಳಿ, ಆ ಕರೆನ್ಸಿಯ ಹೆಸರು ಅಂತಂದ್ರೆ ಅದು ಆತ್ಮವಿದ್ಯೆ. ಅದನ್ನ ನಾವು ತಿಳ್ಕೊಳ್ದೆ ಇದ್ರೆ, ಕರೆನ್ಸಿ ಇಟ್ಕೊಳ್ದೆ ಬೇರೆ ದೇಶಕ್ಕೆ ಹೋದ್ರೆ ಹೇಗೆ ನಮ್ಮ ಕೈಯಲ್ಲಿರುವ ಕರೆನ್ಸಿ ವ್ಯರ್ಥ ಆಗತ್ತೋ, ಉಪಯೋಗಕ್ಕೆ ಬರಲ್ವೋ, ಹಾಗೆ ಇಲ್ಲಿ ಗಳಿಸುವ ಯಾವ ಸಂಪತ್ತು ಕೂಡ ನಮ್ಗೆ ಮುಂದಿನ ಲೋಕಕ್ಕೆ ಹೆಲ್ಪ್ ಆಗೋದಿಲ್ಲ ಅಂತ ಅದ್ರ ಸಾರಾಂಶ ಹೇಳ್ತಾರೆ. ನಿನ್ನೆ ನಾವು ಗುರುವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಟುಡೇ ಈಸ್ ದಿ ಸ್ಪೆಷಲ್ ಡೇ, ಆದಿಶಂಕರಾಚಾರ್ಯಸ್ ಬರ್ತ್ಡೇ. We were talking about Bhaja Govindam. Why it is so important? Only Guru can guide us. We need to have a currency which can be useful for inner journey, inner travel after we leave the body. It's an inevitable truth. We all go through that. Our travel date, time is fixed, but the ticket has not reached us yet. We don't know the journey date and time. That's all the difference. The Guru, yesterday we were talking about the Guru. The Brahma, Vishnu, Maheshwara, the combination is Guru. That is called Dattatreya Trimurti. Different aspects of God is Guru. If you look at it, if MSS sings the song, it's very beautiful. But if you understand the meaning, it's not so simple. It's not easily palatable. ಸುಲಭವಾಗಿ ಜೀರ್ಣ ಮಾಡ್ಕೊಳ್ಳುವಂತಹ ಶ್ಲೋಕ ಅಲ್ಲ ಇದು, ಹಾಡಲ್ಲ. ಅದೇ ಅವ್ರ ಹಾಡು ಹೇಳ್ತಾ ಇದ್ರೆ ಬಹಳ ಆನಂದ ಆಗುತ್ತೆ. ದಟ್ ಇಸ್ ದ ಜಾಬ್ ಆಫ್ ದ ಗುರು. Job of the Guru is not to entertain their students. Job of the Guru is to alert them, help them to walk on the right path. Help them to walk on the right path. To get associated with the Guru, we should be ready to dissolve our own pride, ego, and all our weaknesses. If you are approaching a Guru with the expectation of, oh, Guru will appreciate me, I am better than 100 other disciples, he will appreciate me. With that intention, never approach the Guru. Guru can see what is within us, not how smartly we behave,
ನಾಟ್ ಹೌ ಸ್ಮಾರ್ಟ್ಲಿ ವಿ ಬಿಹೇವ್. ಗುರುವಿನ ಸಾನ್ನಿಧ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ಅಂತರಂಗವನ್ನ ಗುರು ನೋಡ್ತಾರೆ ಹೊರತು ಬಹಿರಂಗದಲ್ಲಿ ಆಡುವ ನಾಟಕಗಳು ಯಾವುದು ಗುರುವಿಗೆ ಬೇಕಾಗಿಲ್ಲ. ಅದಕ್ಕಾಗಿ ಅವ್ರ ಗುರು ಅಂತ ಇರೋದು. ಅವ್ರು ಪ್ರತಿಯೊಬ್ಬರಿಗೂ ಅವರಿಗೆ ಯಾವ ಕಲ್ಲಿಗೆ ಎಲ್ಲಿ ಏಟ್ ಬಿದ್ರೆ ಅದಕ್ಕೆ ಸರಿಯಾದ ಮೂರ್ತಿ ಆಗುತ್ತೋ, ಆಂಜನೇಯನ್ ಮೂರ್ತಿ ಕೆತ್ತೋ ರೀತಿನೇ ಬೇರೆ, ರಾಮನ್ ಮೂರ್ತಿ ಕೆತ್ತೋ ರೀತಿನೇ ಬೇರೆ. ಅವನಿಗೆ ಅಲ್ಲಿ ಕಲ್ಲು ಹೊಡೆದ್ರು, ನನಗೆ ಇಲ್ಲಿ ಕಲ್ಲು ಹೊಡೆದ್ರು, ಚಾಣ ಹೊಡೆದ್ರು ಅಂತಂದ್ರೆ ಆಗೋದಿಲ್ಲ. ಯಾವ ಉದ್ದೇಶಕ್ಕಾಗಿ ಯಾವ ಮೂರ್ತಿಯನ್ನು ಕೆತ್ತಿರ್ತಾರೋ ಅದೇ ಉದ್ದೇಶಕ್ಕೆ ಅದೇ ಜಾಗಕ್ಕೆ ಇಟ್ಬಿಡುತ್ತೆ. ಹಾಗಾಗಿ ಅದನ್ನ ತಡ್ಕೊಳ್ಳೋ ತಾಕತ್ತು ನಮ್ಮ ಮನಸ್ಸು ಶಕ್ತಿಗೆ ಬೇಕು. ಒಂದ್ ಸಣ್ಣ ಉದಾಹರಣೆ, ಒಂದ್ ಕತೆ ಬರುತ್ತೆ. ಶಂಕರಾಚಾರ್ಯ ಜೀವನದನ್ನ ನಾ ಕೇಳಿರೋದು, ಓದಿರೋದನ್ನ ಹೇಳ್ತಿದ್ದೀನಿ. ಹೇಗೋ ನೋಡಂತೂ ಇಲ್ಲಲ್ಲ ಅವ್ರ ಜೀವನವನ್ನ. ಒಮ್ಮೆ ಗುರುಗಳು ಪಾಠಕ್ಕಾಗಿ ವಿದ್ಯಾರ್ಥಿಗಳನ್ನ ಕೂರ್ಸ್ಕೊಂಡಿರ್ತಾರೆ. ಏನಪ್ಪಾ ಇನ್ನೊಬ್ಬ ಹುಡುಗ ಬರ್ಲಿಲ್ಲ ಅಂತ. ಅವನ್ ಎಂತಹ ಮಹಾ ದಡ್ಡನಾಗಿರ್ತಾನಂತೆ ಅಂದ್ರೆ ಅವನಿಗೆ ಏನ್ ಹೇಳಿದ್ರು ಒಳಗಡೆ ವಿದ್ಯೆ ಹೋಗೋದಿಲ್ಲ. ಸುಮ್ನೆ ಆದ್ರೆ ಪ್ರತಿದಿನ ಶ್ರದ್ಧೆಯಿಂದ ಬರ್ತಾನೆ, ಕೂತ್ಕೋತಾನೆ. ಅವೆಲ್ಲ ಗುರುಕುಲದ ಪದ್ಧತಿ ತಾನೆ, ಕೇಳಿಸ್ಕೊಂಡ್ ಹೋಗ್ತಾನೆ. ಅವತ್ತೇನ್ ಮಾಡ್ತಿರ್ತಾನೆ, ಅವನು ಗುರುಗಳ ಬಟ್ಟೆ ತುಳಿತಾ ಇರ್ತಾನೆ, ಇನ್ನ ಬಂದಿರೋದಿಲ್ಲ. ಆಗ ಸಹಪಾಠಿಗಳಲ್ಲಿ ಒಬ್ಬ ನಕ್ಬಿಟ್ಟು ಹೇಳ್ತಾನೆ, ಗುರುಗಳ ಅಲ್ಲೊಂದ್ ಕಲ್ಲು ಇದೆಯಲ್ಲ, ಅದನ್ನ ಅವನು ಅಂತ ತಿಳ್ಕೊಂಡು ಪಾಠ ಮಾಡಿ. ಆ ಕಲ್ಲಿಗೆ ಪಾಠ ಮಾಡೋದು ಅಷ್ಟೇ, ಅವನಿಗೆ ಪಾಠ ಮಾಡೋದು ಅಷ್ಟೇ. ಅಂತಹ ಶತದಡ್ಡ ಅವನು. ಅವನಿಗೋಸ್ಕರ ನಮ್ಗೆಲ್ಲಾ ಡಿಲೇ ಮಾಡ್ಬೇಡಿ ಅಂತ. ಸೊ ಆ ಅಹಂಕಾರ ನಮ್ಮೊಳಗೆ ನಾವು ಬೇರೆಯವ್ರಿಗಿಂತ ಬೆಟರ್ ಅನ್ನೋ ಭ್ರಮೆ ಇರುತ್ತಲ್ಲ, ಅದ್ ಹೇಗಿರುತ್ತೆ? ಈ ಉದಾಹರಣೆ ಯಾಕೆ ಹೇಳಿದ್ದು ಅಂತಂದ್ರೆ, ಒಂದು ಕುಟುಂಬದಲ್ಲಿ ನಾವು ಮನೆ ದೇವ್ರಿಗೆ ಹೇಳ್ತೀವಿ ನಾನೇ ಗ್ರೇಟ್ ನಮ್ಮ ಇಡೀ ಕುಟುಂಬದಲ್ಲಿ ಅಂತ. ಆ ಗುರುವಿಗೆ ಹೇಳ್ತೀವಿ. ಶಾಲೆಗೆ ಹೋದ್ರೆ ಹೇಳ್ತೀವಿ, ಸಮಾಜದಲ್ಲಿ ಹೇಳ್ತೀವಿ. ಎಲ್ಲಿ ಹೋದ್ರು ನನ್ನ ಬಿಟ್ರೆ ಗ್ರೇಟ್ ಯಾರು ಇಲ್ಲ ಅನ್ನೋ ಭ್ರಮೆನಲ್ಲೇ ನಡೀತೀವಿ. ದ ಈಗೋ ಆಫ್ ದ disciple damages them every level. There is an example of Shankaracharya. Hope most of you have understood. So next, Guru understands. It is not that the first time he has understood. On a daily basis, every teacher can understand. If a teacher can understand their students, how Guru can understand their disciples? That relationship is much deeper and greater. Then the boy was called. He just comes and stands. The Krupa Drishti of Guru. ಆ ಹುಡುಗ ಅಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಹುಡುಗನನ್ನ ಕರೀತಾರೆ. ಆ ಗುರುವಿನ ಕೃಪಾ ದೃಷ್ಟಿ ಬಿದ್ದಾಗ ಅವನು ನಿರರ್ಗಳವಾಗಿ ಶ್ಲೋಕಗಳನ್ನ ಹೇಳೋಕ್ ಶುರು ಮಾಡ್ತಾನೆ. ಅದಕ್ಕೆ ತ್ರೋಟಕವತ್ತ ಅಂತಾನೆ ಹೇಳ್ತಾರೆ. ಅಂದ್ರೆ ಅವ್ರನ್ನ ತ್ರೋಟಕಾಚಾರ್ಯರು ಅಂತ ನಂತರ ಹೇಳ್ತಾರೆ. ಅಂತಹ ಶಕ್ತಿ, ಆ ಕಲ್ಲನ್ನು ಪರಿವರ್ತನೆ ಮಾಡುವ ಶಕ್ತಿ ಗುರುವಿನಲ್ಲಿರುತ್ತೆ. ಆದರೆ ಪರಿವರ್ತನೆ ಆಗುವ ತಾಕತ್ತು ಕಲ್ಲಿಗಿರ್ಬೇಕು. ಪರಿವರ್ತನೆ ಮಾಡುವ ಶಕ್ತಿ ಗುರುವಿಗಿರುತ್ತೆ, ಪರಿವರ್ತನೆ ಆಗುವ ತಾಕತ್ತು ಕಲ್ಲಿಗಿರುತ್ತೆ. ಆ ಕಲ್ಲು ಅನ್ನೋದು ಡಿಸೈಪಲ್, ಪರಿವರ್ತನೆ ಮಾಡುವವನು ಗುರು ಆಗಿರ್ತಾನೆ. ಅಂತಹ ಒಂದು ಶಿಕ್ಷಣ ನಮ್ಗೆ ಬೇಕಾಗತ್ತೆ. ಇತ್ತೀಚೆಗೆ ಎಲ್ಲ ಗುರುಗಳನ್ನು, ಆ ಗುರುಗಳೇನು ಈ ಗುರುಗಳೇನು ಎಲ್ಲರೂ ಕೂಡ ಗುರುಗಳ ಮೇಲೆ ಕಾಮೆಂಟ್ ಮಾಡುವಂತಹ, ಆಚಾರ್ಯರ ಮೇಲೆ ಕಾಮೆಂಟ್ ಮಾಡುವಂತಹ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಅಂತ. ವಿ ಕ್ಯಾನ್ ಟಾಕ್ ಅಬೌಟ್ ಎನಿಬಡಿ, ಎನಿ ಗುರು, ಅಬೌಟ್ ಎನಿಥಿಂಗ್. ದಟ್ ಇಸ್ ದ ಆಟಿಟ್ಯೂಡ್. ದ ಕಾಮನ್ ಡಿಸ್ಕಷನ್ಸ್ ಆನ್ ಟೆಲಿವಿಷನ್, ಎವ್ರಿವೇರ್. Please do not get into those kinds of trap. Never ever comment about anybody, especially the people on the spiritual path. Unless and until you reach that stage, you don't understand what is their intention and what they are trying to do. Example. Now, with the COVID situation, we are all going through different situations. After 10 years, some new generation will come. They don't understand what we went through. If they make a comment, they don't understand after 50 years. Similarly, that particular time, the need of the lesson should be understood only by that particular messenger of God. Only they know their responsibility, they know their duty, and they will do the needful according to the requirement. We cannot judge somebody standing at the side and about their action.
With the same COVID situation, 10 countries are taking a 10 different approaches. Only people at the leadership level understands what it is. What they understand and what we talk, there will be lot of difference. Why we talked about all these things today? When we respect a guru, respect the light, love and power in them, respect the divinity in them, they are the messengers. They have come to help fellow beings who are ready and who are open to take that. That is their job. So learn to rest. Talking about the dress of the guru. ಕಾವಿ ಹಾಕೊಂಡವರೆಲ್ಲ ಗುರುಗಳು ಅಂತ ಹೇಳ್ತಿಲ್ಲ. ಆಚಾರ್ಯ ಸ್ಥಾನವನ್ನ ತಲುಪದಂತಹ ಮಹಾತ್ಮರನ್ನ ಯಾವ ಕಾರಣಕ್ಕೂ ಕಾಮೆಂಟ್ ಮಾಡಬೇಡಿ, ಕ್ರಿಟಿಸೈಸ್ ಮಾಡಬೇಡಿ. ಅವ್ರು ಯಾವ ಧರ್ಮ ಜಾತಿನೇ ಆಗಿರ್ಲಿ, ಯಾವ ಪಂಥನೇ ಆಗಿರ್ಲಿ, ಜ್ಞಾನಿಗಳನ್ನ ಅವಮಾನ ಮಾಡಕ್ ಹೋಗ್ಬೇಡಿ, ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಜ್ಞಾನಿಗಳನ್ನ ಕಾಮೆಂಟ್ ಮಾಡ್ಬೇಕಾದ್ರೆ ಅವರಿಗಿಂತ ಜ್ಞಾನಿ ಆದವರಿಗೆ ಮಾತ್ರ ಅಧಿಕಾರ ಇರುತ್ತೆ ಅಂತ. ಸೊ ಅಂತಹ ಅನೇಕ ಮಹಾತ್ಮರು ಈ ಸಮಯದಲ್ಲಿ, ಈ ಏಪ್ರಿಲ್ ಸಮಯದಲ್ಲಿ ಅನೇಕ ಮಹಾತ್ಮರ ಜನ್ಮದ ಒಂದು ಸಮಯ ಅಂದ್ರೆ ದಟ್ಸ್ ಅ ಕ್ರೂಷಿಯಲ್ ಮೂಮೆಂಟ್ ಫಾರ್ ದಿ ಅರ್ತ್ ದಟ್ ಹಸ್ ಹ್ಯಾಪನ್ಡ್. ಸೊ ದಟ್ ಇಸ್ ದ ಟೈಮ್. ಬುದ್ಧದ್ದು ಬರುತ್ತೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬುದ್ಧ ಪೂರ್ಣಿಮೆ ಬರುತ್ತೆ. ದಟ್ಸ್ ಅ ಟೈಮ್ ದ ಸ್ಪಿರಿಚುವಲ್ ಎನರ್ಜಿ ಇಸ್ ಆಂಕರ್ಡ್. ದಟ್ಸ್ ಅ ಟೈಮ್ ಇನ್ ಇಂಡಿಯಾ ವಿ ಸೆಲೆಬ್ರೇಟ್ ದ ನ್ಯೂ ಇಯರ್. ಇಟ್ಸ್ ದ ಟೈಮ್ ಟು ವೆಲ್ಕಮ್ ದ ನ್ಯೂ energy. So this time is very crucial. It's a time to purify yourself and be ready to receive the next level of energy. Shifting one's own consciousness higher is much easier at this point of time. So let us open up. The lesson for today is, it's a day of Adi Shankaracharya's birthday and also Sri Ramanujacharya's birthday. Adi Shankaracharya promoted Advaita philosophy and Sri Ramanujacharya supported with Vishishta Advaita. So you need to get little more deeper into the concepts. You should understand. ಸ್ವಲ್ಪ ನೀವು ದ್ವೈತ ಅಂದ್ರೇನು, ಅದ್ವೈತ ಅಂದ್ರೇನು, ವಿಶಿಷ್ಟಾದ್ವೈತ ಅಂದ್ರೇನು, ಎಲ್ಲ ಅಪ್ರೋಚ್ ಗಳನ್ನ ತಿಳ್ಕೊಂಡಾಗ ಜೀವನವನ್ನ ಒಬ್ಬೊಬ್ಬರು ಒಂದೊಂದ್ ತರ ನೋಡ್ತಾರೆ ಅನ್ನುವಂತಹ ಅರಿವು ಬರುತ್ತೆ. ಸೊ ಈಗ ಇವತ್ತಿನ ಧ್ಯಾನದ ಮಾಹಿತಿಯಲ್ಲಿ ಏನ್ ತಿಳ್ಕೊಂಡ್ವಿ? ಜ್ಞಾನಿಗಳನ್ನ ನಾವು ವಿರೋಧಿಸಕ್ಕೆ ಹೋಗ್ಬಾರ್ದು, ಜ್ಞಾನಿಗಳನ್ನ ವಿರೋಧಿಸಕ್ಕೆ ಹೋಗ್ಬಾರ್ದು. ಮನಸ್ಸಿನಲ್ಲೂ ಅಷ್ಟೇ, ಮಾತಿನಲ್ಲೂ ಅಷ್ಟೇ. ನಮ್ಮ ಬೆಳವಣಿಗೆ ಎಷ್ಟಾಗಿದೆಯೋ ನಮಗಷ್ಟು ಮಾತ್ರ ಅರ್ಥ ಆಗುತ್ತೆ. ಆ ಮಟ್ಟಕ್ಕೆ ಹೋದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಹಾಗಾಗಿ ನಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಹಿಂದೆ ಕುಳ್ಕೊಳಕ್ ನಮ್ಗೆ ಅವಕಾಶ ಇದೆ, ಆದ್ರೆ ಕಾಮೆಂಟ್ ಮಾಡಕ್ ಅವಕಾಶ ಇಲ್ಲ.